ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ನಾನು ಇವತ್ತು ಹೊಲ್ದಿರೋ ಅಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ತೋರಿಸ್ತಿದ್ದೀನಿ. ಈ ಫ್ರಂಟ್ ನೋಡಿದ್ರಲ್ವ, ಡಿಸೈನ್ ತುಂಬ ಚೆನ್ನಾಗಿತ್ತು. ಇದು ಬ್ಯಾಕು 2 ಕಟ್ಟ ಟ್ಯಾಗ್ ಡಿಸೈನು, ಟೆಂಪಲ್ ಡಿಸೈನ್ ಟೈಪು. ಇದು ಅಷ್ಟೇ ಕರು ಶೇಪು. ನನಗಿಷ್ಟ ಆಗಿರೋದು ಮತ್ತು ವೇರ್ ಮಾಡಿರೋದನ್ನು ಅಷ್ಟೇ ತೋರಿಸ್ತಿದ್ದೀನಿ. ಎಲ್ಲ ಬ್ಲೌಸು ನಾನು ತೋರಿಸ್ಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಿಮಗೆ ಯಾರಿಗಾರು ಯಾವ್ದಾದ್ರು ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಡಿಸೈನ್ನ ಹಾಕ್ಬೋದು. ಓಕೆನಾ? ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದು ನೋಡಿ, ಇದು ಬಂದು 2ನೇ ಬ್ಲೌಸು. ಇದು ನನಗಿಷ್ಟ ಆಯಿತು, ಸೊ ಹಾಗಾಗಿ ಅದನ್ನು ಹಾಕ್ತೆ. ಇದು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ, ರಿಚಾಗಿ ಕಾಣಿಸುತ್ತೆ. ಇದು ಬಂದು ಕೆಳಗಡೆ ಬಾರ್ಡರ್ನ ತೆಗೆದು ರೌಂಡ್ ಶೇಪಿಗೆ ಅಡ್ಡ ಪಟ್ಟಿ ಕೊಡೋದಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ವೈಟ್ ಸೀರೆ. ಇದು ಸ್ಯಾರಿ ಅಲ್ಲ, ಲೆಹಂಗಾ ಟೈಪ್ ಸ್ಟಿಚ್ ಮಾಡಿಸಿದ್ರು. ಫಿಟ್ಟಿಂಗ್ ಬಂದು ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸೊ ಏನಂತ ಅಂದರೆ, ಅವ್ರು ಸ್ವಲ್ಪ ಬ್ಯಾಕ್ ಡೀಪ್ನ ಕಡಿಮೆ ಕೇಳಿದರು. ಅದೇ ರೀತಿಯೇ ಸ್ಟಿಚ್ ಮಾಡಿದ್ದೆ. ಡೀಪು ಪರ್ಫೆಕ್ಟ್ ಅಂದರೆ ಸರಿ ಸ್ವಲ್ಪ ಡೀಪ್ ಜಾಸ್ತಿನೇ ಕೇಳಿದರು, ಹಾಗಾಗಿ ಜಾಸ್ತಿ ಇದ್ದಿದ್ದು ಅವ್ರ ಅಮ್ಮ ಬೈದರು ಅಂತ ಹೇಳಿ ಕಡಿಮೆ ಕೇಳಿದರು. ಇದು ಬಂದು ಫೋಟೋ ಶೂಟಿಂಗ್ ಅಂತ ಹೇಳಿ ಮದುವೆ ಫಿಕ್ಸ್ ಆಗಿದೆ. ಸೊ ಅವ್ರದ್ದು 2 ಸೀರೆನ ಸ್ಟಿಚ್ ಮಾಡಿಸಿದ್ರು. ಒಂದು ಫ್ಯಾನ್ಸಿ ಸೀರೆ ಈ ರೀತಿ ಸ್ವಲ್ಪ ಬಲೂನ್ ಬಫ್ ಥರ ಇರಲಿ ಅಕ್ಕ ಅಂತ ಹೇಳಿದರು, ಅದೇ ರೀತಿಯೇ ಸ್ಟಿಚ್ ಮಾಡಿದ್ದೀನಿ. ಇನ್ನೂ ಒಂದು ಬಂದು ಇದು ಯಾರು ಮೋಕ್ಷಿತಾ ಅನಿಸುತ್ತೆ. ಸೊ ಅವರು ವೇರ್ ಮಾಡಿದಂಥ ಸೀರೆನ ಸೆಂಡ್ ಮಾಡಿ, ಇದೇ ಡಿಸೈನ್ ಬೇಕು ನನಗೆ, ಇದೇ ಪ್ಯಾಟ್ರನ್ ಬೇಕು ಅಂತ ಹೇಳಿದರು. ಸ್ವಲ್ಪ ಸ್ಲೀವ್ ಹತ್ರ ನೆಟ್ಟೆಡ್ ಹತ್ರ ಲೂಸ್ ಇರ್ಬೋದು, ಬಟ್ ಅದು ಫ್ಯೂಚರಲ್ಲೂ ಯೂಸ್ ಆಗಲಿ, ವೇಸ್ಟ್ ಆಗೋದು ಬೇಡ, ವರ್ಕ್ ಮಾಡಿಸಿದ್ದೆಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೂಸ್ ಮಾಡಿದ್ದೀನಿ ಅಷ್ಟೇ. ಬಾಡಿ ಫಿಟ್ಟಿಂಗ್ ಪರ್ಫೆಕ್ಟ್ ಇದೆ. ಇದು ಬಂದು ಮಹಾಶಿವರಾತ್ರಿಗೆ ವೇರ್ ಮಾಡಬೇಕಕ್ಕ, ಬೇಕೇ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಇದನ್ನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಮನೇಲಿದ್ದಾಗಲೇ ಬಂದರು, ಸೊ ಹಾಗಾಗಿ ಮನೆಗೆ ತಂದನಲ್ವ, ಆವಾಗ ವೇರ್ ಮಾಡಿಸಿ ನೋಡಿದೆ. ಫಿಟ್ಟಿಂಗ್ ಪರ್ಫೆಕ್ಟ್ ಇತ್ತು. ಇವಾಗ ಸ್ವಲ್ಪ ದಿವಸದಲ್ಲಿ ಮದುವೆ ಆಗಿದ್ದ ಕಾರಣ ಅಕ್ಕ ನನಗೆ ಸ್ವಲ್ಪ ಇರಲಿ, ಹಂಗೆ ಲೂಸೇ ಇರಲಿ, ದಪ್ಪ ಆಯ್ತಿದ್ದೀನಿ ಅಂತ ಹೇಳಿದರು, ಹಾಗಾಗಿ ಸುಮ್ಮನಾದೆ. ಇದು ಅಷ್ಟೇ ತುಂಬ ಸಿಂಪಲ್ ಡಿಸೈನು. ಇದು ಬಂದು ಮಿಷಿನ್ ವರ್ಕು. ಅಡ್ಡಪಟ್ಟೆ ನೋಡಿದ್ರ, ಅದು ವೇರ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೂ ಇಷ್ಟ ಆಯಿತು. ಸೊ ಇದು ಮದುವೆ ಹೆಣ್ಣಿಂದೇ. ಇದು ಈಗ ಸ್ವಲ್ಪ ಫ್ಯಾನ್ಸಿಯಾಗಿ ತೊಗೊಂಡಿರ್ತಾರಲ್ವ, ಏನು ಗೊತ್ತಾ, ಇದು ನನ್ನ ಮನೆಗೆ ಕರ್ಕೊಬಂದು ವೇರ್ ಮಾಡಿಸಿದ್ದು. ಸ್ಯಾರಿ ಎಲ್ಲ ಅಂಗಡಿಲಿತ್ತು. ಸೊ ಹಾಗಾಗಿ ಇವ್ರು ಸ್ವಲ್ಪ ವೇರ್ ಮಾಡ್ಲಿಕ್ಕೆ ಇದು ಮಾಡ್ತಿದ್ರಲ್ಲ ಅಂತ ಹೇಳಿ ದುಪ್ಪಟ ಹಾಕ್ಕೊಂಡಿದ್ರು ಅಷ್ಟೇ. ಇದು ಬಂದು ಏನೋ ಗೊತ್ತಿಲ್ಲ, ಅನ್ಕಂಫರ್ಟಬಲ್ ಫೀಲ್ ನನಗಾಯಿತು. ಆಮೇಲೆ ಸ್ಟಿಚ್ ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಕೂರ್ತು, ಬಟ್ ವೀಡಿಯೋ ಮಾಡಲಿಲ್ಲ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತಿದ್ದು ಮಿಷಿನ್ ವರ್ಕು. ಇದು ಅಷ್ಟೇ, ಅವ್ರು ಯಾವುದೇ ಡಿಸೈನ್ ಸೆಲೆಕ್ಟ್ ಮಾಡಿರಲಿಲ್ಲ, ಬಟ್ ನಾನು ಇದನ್ನು ಸಿಂಪಲ್ಲಾಗಿ ಸ್ವಲ್ಪ ಟ್ರೆಂಡಿ ಆಗಿರಲಿ ಅಂತೇಳಿ ಆ ಥರ ಸ್ಟಿಚ್ ಮಾಡಿದ್ದೆ. ಯಾವುದೇ ಲೈಸು ಪೈಪಿಂಗ್ನೂ ಸಹ ಅವ್ರೇನು ಕೇಳಿರಲಿಲ್ಲ. ಸೊ ನನಗೂ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಷ್ಟೊಂದು ಟೈಮ್ ಕೊಟ್ಟಿಲ್ಲ ಅನ್ಕೋತೀನಿ. ಈ ಡಿಸೈನ್ ಅಷ್ಟೇ. ಇದು ತುಂಬ ಸಿಂಪಲ್ ಸೀರೆ. ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ಬೇಕು ಅಕ್ಕ ಅಂತ ಹೇಳಿದರು, ಅದೇ ರೀತಿಯೇ ಸ್ಟಿಚ್ ಮಾಡಿದೆ. ಇನ್ನು ಮದುವೆ ಹೆಣ್ಣಿನ ಬಿಟ್ಟು ಇದು ಸೀಮಂತ ಬ್ಲೌಸು. ಸೊ ಇವರು ತುಂಬ ಸಣ್ಣ ಇದ್ದರು, ಅಳತೆ ತಂದು ಆವಾಗಲೇ ತೊಗೊಂಡಿದ್ದು. ಪ್ರೆಗ್ನೆಂಟ್ ಅಂದರೆ ತುಂಬ ದಪ್ಪ ಆಯ್ತಾ ಹೋಗ್ತಾರೆ ವೀಕ್ಲಿ ಅಂತ ಹೇಳಿ ಸ್ವಲ್ಪ ಲೂಸ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ. ಡಿಸೈನ್ ತುಂಬ ವರ್ತ್ ಇದೆ, ನನಗೆ ಅದಕ್ಕೆ ಡಿಸೈನ್ ಇಷ್ಟ ಆಯಿತು. ಅವ್ರ ಫ್ಯೂಚರಲ್ಲಿ ನಾನು ಅದನ್ನು ಪರ್ಫೆಕ್ಟ್ ಮಾಡಿಕೊಡ್ತೀನಿ, ಬಟ್ ಸೊಂಟದ ಹತ್ರ ಲೂಸ್ ಮಾಡಿ ಮೇಲ್ಗಡೆ ಟೈಟ್ ಮಾಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಲೂಸ್ ಕಾಣಿಸ್ತು. ಇದು ಅಷ್ಟೇ ಪ್ರೆಗ್ನೆಂಟು. ಇದು ಫೋಟೋ ಶೂಟಿಗೆ ಅಂತ ಹೇಳಿ ಗೋಲ್ಡ್ ಕಲರ್ ಪೀಸ್ನ ಸ್ಟಿಚ್ ಮಾಡಿಸಿದ್ರು. ಇದು ಬಂದು ಅವ್ರ ಫ್ರೆಂಡ್ದು. ಇದು ಫುಲ್ ಸ್ಲೀವ್ ಕೇಳಿದರು, ಬಟ್ ಸ್ಲೀವಿಗೆಲ್ಲ ಹೊರಗೆ ಬಂದಿತ್ತು, ಹಾಗಾಗಿ ಸ್ಲೀವ್ ಹತ್ರ ಆ ಥರ ಮೆಸ್ಸಿ ಕಾಣಿಸ್ತಿರ್ಬೋದು, ಅದು ಹಾಫ್ ಸ್ಲೀವಿಗೆ ಬಂದಿತ್ತು. ಅದನ್ನು ನಾನು ಫುಲ್ ಸ್ಲೀವ್ ಮಾಡಿದ್ದೀನಿ. ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ ಅದಕ್ಕೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇದು ಬಂದು ಮದುವೆ ಹೆಣ್ಣಿಂದು. ಇದು ಮುಹೂರ್ತ ಸ್ಯಾರಿ, ಏನು ಕ್ರೀಮ್ ಥರ ಇತ್ತು ಸ್ಯಾರಿ. ಇದು ತೋಳಿಗೆ ಲಕ್ಷ್ಮಿ ಬೀಡ್ಸ್ ಹಾಕಿದ್ದಾರೆ. ಫೋಟೋ ವಿಡಿಯೋದಲ್ಲಿ ಅಷ್ಟು ಲುಕ್ ಕಾಣಿಸ್ತಾ ಇದ್ರು, ರಿಯಲಿ ನೋಡಿದಾಗ ತುಂಬ ಸ್ಟ್ಯಾಂಡರ್ಡ್ ಲುಕ್ ಅಂತ ತುಂಬ ಸ್ಟ್ಯಾಂಡರ್ಡ್ ಲುಕ್ ಇತ್ತು. ಇದು ಮಧುಬಾಲ ಡಿಸೈನ್ ಟೈಪು, ಬಟ್ಟೆನ ಚೇಂಜ್ ಮಾಡಿ ಹಾಕಿದ್ದು. ಇದು ರಿಸೆಪ್ಷನ್ದು. ಇದು ಪೀಚ್ ಕಲರ್ ಟೈಪ್ ಬಂದಿತ್ತು. ಇಲ್ಲಿ ಪಿಂಕ್ ಕಾಣಿಸ್ತಿದೆ, ಬಟ್ ಪೀಚ್ ಕಲರ್ ಅದು ಸ್ವಲ್ಪ ಲೈಟ್ ಇತ್ತು ಅನಿಸುತ್ತೆ. ದರ್ವೋಜಿ ಯೂಸ್ ಮಾಡಿದ್ದಾರೆ, ಬಟ್ ಅದು ಅಷ್ಟು ಬ್ರೈಟಾಗಿ ಕಾಣಿಸ್ತಿಲ್ಲ. ರಿಯಲಿ ನೋಡಲಿಕ್ಕೆ ತುಂಬ ಬ್ರೈಟಾಗಿ ತುಂಬ ಟ್ರೆಂಡಿ ಆಗಿತ್ತು. ಸ್ಲೀವಿಗೆ ಲಟ್ಕನ್ ನೋಡಿ, ಅದು ಸ್ವಲ್ಪ ಫ್ಯಾನ್ಸಿಯಾಗೇ ಇತ್ತು. ಈಗಿನ ಟ್ರೆಂಡ್ ಅಂದರೆ ಮಕ್ಕಳು ಅವ್ರದ್ದೇ ಆದ ಸೆಲೆಬ್ರಿಟಿ ಅಲ್ವಾ ಅವತ್ತಿಗೆ. ಸೊ ಹಾಗಾಗಿ ಅವ್ರು ಸೆಲೆಕ್ಟ್ ಮಾಡಿದ್ದನ್ನೇ ನಾವು ವರ್ಕ್ ಮಾಡಿಸ್ಬೇಕಾಗುತ್ತೆ. ಕಲರ್ ಕಾಂಬಿನೇಷನ್ ಇತ್ತು ಅಂದರೆ ತುಂಬ ಸೂಪರಾಗಿ ಕಾಣಿಸಿರೋದು. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲೀಸ್.